ಮುಂದೆ ಕಾರ್ಯಕ್ರಮಗಳ ಎಲ್ಲ ವಿವರಣೆ ಕೊಡ್ತಾರೆ. ನಾನು ಪ್ರಾಸ್ತಾವಿಕವಾಗಿ ಒಂದೆರಡು ಮಾತುಗಳನ್ನು ಮಾತಾಡ್ತೇನೆ. ವಿಕಸಿತ್ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕಾ ಮಿಷನ್ 2025 ಮಸೂದೆ ಡಿಸೆಂಬರ್ 16, 2025 ಲೋಕಸಭೆಯಲ್ಲಿ ಮಂಡಿಸಲಾಯಿತು. ಇದು ಹಳೆಯ ಮನ್ರೇಗಾ ಯೋಜನೆಯನ್ನು ಬದಲಾಯಿಸಲು ಉದ್ದೇಶಿಸಿದೆ. ಈ ಹೊಸ ಯೋಜನೆಯು ಗ್ರಾಮೀಣ ಪ್ರದೇಶಗಳಲ್ಲಿ ವರ್ಷಕ್ಕೆ 100 ದಿನಗಳ ಬದಲಿಗೆ 125 ದಿನಗಳ ಉದ್ಯೋಗ ಖಾತರಿ, ಸಾಪ್ತಾಹಿಕ ವೇತನ ಪಾವತಿ, ಗ್ರಾಮಗಳ ಸಮಗ್ರ ಅಭಿವೃದ್ಧಿಯನ್ನು ಕೇಂದ್ರೀಕರಿಸುತ್ತದೆ. ಈ ವಿಬಿಜಿ ರಾಮ್ಜಿ ಯೋಜನೆಯ ಮುಖ್ಯ ಪ್ರಮುಖಾಂಶಗಳು ಏನಂದ್ರೆ ಉದ್ಯೋಗ ಖಾತರಿ, ಪ್ರತಿ ಗ್ರಾಮೀಣ ಕುಟುಂಬಕ್ಕೆ ಹಣಕಾಸು ವರ್ಷದಲ್ಲಿ 125 ದಿನಗಳ ಕೆಲಸದ ಭರವಸೆ, ವೇತನ ಪಾವತಿ, 15 ದಿನಗಳ ಬದಲಿಗೆ ಸಾಪ್ತಾಹಿಕ ವೇತನ ಪಾವತಿ, ವಾರಕ್ಕೊಮ್ಮೆ ಕೊಡ್ತಾರೆ. ಅನುದಾನ ಹಂಚಿಕೆ, ಕೇಂದ್ರ ಮತ್ತು ರಾಜ್ಯಗಳ ನಡುವೆ 60-40 ಅನುಪಾತದಲ್ಲಿ ಅನುದಾನ ಹಂಚಿಕೆ ಮತ್ತು ಕೃಷಿ ಸ್ನೇಹಿ ಬಿತ್ತನೆ ಮತ್ತು ಸುಗ್ಗಿಯ ಅವಧಿಯಲ್ಲಿ ಒಟ್ಟು 60 ದಿನಗಳ ಕಾಲ ಕಾಮಗಾರಿ ಸ್ಥಗಿತಗೊಳಿಸಿ ಕೃಷಿಗೆ ಒತ್ತು ಕೊಡ್ತಾರೆ. ಇದು 2047 ಎಲ್ಲ ಗ್ರಾಮಗಳು ವಿಕಸಿತ ಬಹಳಷ್ಟು ಅಪಪ್ರಚಾರಗಳನ್ನು ಮಾಡ್ಕೊಂಡು ಕೊಟ್ಟಿದ್ದಾರೆ. ಈ ಕೇಂದ್ರ ಸರ್ಕಾರದಲ್ಲಿ ಅಪಪ್ರಚಾರ ಯಾವ ರೀತಿ ಹೊಂದ್ಬಿಟ್ಟಿದೆ ಆದ್ರೆ ಏನಾಗಿದೆ ಕೆಲಸ, ಏನ್ ಪರಿವರ್ತನೆ ಆಗಿದೆ ಅನ್ನೋದು ಪರಿಕಲ್ಪನೆ ಇಲ್ಲ ಆಗತ್ತೆ. ಈ ನಮ್ಮ ರಾಹುಲ್ ಬಾಬಾ ಅವರು ಇಲ್ಲಿ ಸೇರ್ತಕ್ಕಂಥ ಕಾಂಗ್ರೆಸ್ ಕೆಲವು ಮುಖಂಡರುಗಳು, ಕೆಲವರು ನಾಯಕರುಗಳು ಮಾಡ್ತಕ್ಕಂಥದ್ದು ಅವ್ರನ್ನ ನೋಡ್ಬೇಕು ಏನಂತ. ಆದ್ರೆ ಇತಿಹಾಸ ಏನಂತಂದ್ರೆ ಹೇಳಕ್ ಕಡಿಲ್ಲ, ಅದರ ಕಾಯ್ದೆ ಏನಾಗಿದೆ ಅಂತ ಗೊತ್ತಿಲ್ಲ. ಆ ರಾಹುಲ್ ಗಾಂಧಿ ನಮ್ಮ ಭಾರತ ದೇಶದಲ್ಲಿ ಸುಮಾರು 25 ವರ್ಷಗಳ ಕಾಲ ನಮ್ಮ ದೇಶದಲ್ಲಿ ಇಲ್ಲ, 30 ವರ್ಷಗಳ ಕಾಲ ನಮ್ಮ ಜನತೆ ನೋಡಿಲ್ಲ, ಹಳ್ಳಿಗಳನ್ನೇ ನೋಡಿಲ್ಲ. ರಾಹುಲ್ ಗಾಂಧಿ ಅವರು 30 ವರ್ಷಗಳ ಕಾಲ ಹಳ್ಳಿಗಳೇನಿದೆ ಅಂತ ಗೊತ್ತಿಲ್ಲ. ಎಲ್ಲೋ ಒಂದು 4 ಗೋಡೆ ಮತ್ತೆ ಇದ್ದು ಕಲ್ತ್ಕೊಂಡು ನಮ್ಮ ಭಾರತ ದೇಶದ ಕಲ್ಚರ್ ಹೆಂಗಿದೆ, ನಮ್ಮ ದೇಶ ಹೇಗಿದೆ ಅನ್ನೋದು ಗೊತ್ತಿಲ್ಲ ಅಂತ ಇರ್ತಕ್ಕಂಥ ಬರೇ ಒಂದು ಜಪ ಏನಂದ್ರೆ ಮಹಾತ್ಮ ಗಾಂಧಿ ಹೆಸರು ತಂದು ಬಿಟ್ಟರೆ ಆಗ್ತದೆ. ಮಹಾತ್ಮ ಗಾಂಧಿಗೆ ಸುಮಾರು ಜನವರಿ 17ನೇ ತಾರೀಕು ಸುಪ್ರೀಂ ಕೋರ್ಟ್ 2020ರಲ್ಲಿ ಒಂದು ಆದೇಶ ಮಾಡಿತ್ತು. ಅವರು ರಾಷ್ಟ್ರಪಿತ ಇದ್ದಾರಪ್ಪ, ನೀವು ಯಾವ ಬೇಕಾದ್ರೆ ಯಾವ ಬೇಕು ಸ್ಕೀಮ್ ಹೆಸರಿಡಬೇಡಿ ಅಂತೇಳಿ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ್ರು. ಯಾವ ಬೇಕಾದ್ರೆ ಹೆಸರಿಡಬೇಡಿ. ಉದ್ದೇಶ ಇದರಲ್ಲಿ ಕರೆಕ್ಟ್ ಅಂತ ಇರ್ತಕ್ಕಂಥ ಜಾಗದಲ್ಲಿ ಅವ್ರು ಇಡಬೇಡಿ, ಅವ್ರನ್ನ ಭಾರತ ರತ್ನ ಬೇಕಂತ ಕೇಳಕ್ ಹೋಗಿದ್ರು ಕೆಲವು ಸುಪ್ರೀಂ ಕೋರ್ಟ್ಗೆ. ಅವತ್ತೊಂದು ಜನವರಿ 17ನೇ ತಾರೀಕು 2020 ಇಸ್ವಿಯಲ್ಲಿ ಒಂದು ಆದೇಶ ಮಾಡ್ತಾರೆ ಕೋರ್ಟ್, ಅಂದ್ರೆ ಒಂದು ಅಭಿಪ್ರಾಯ ಕೊಡ್ತಾರೆ ಸುಪ್ರೀಂ ಕೋರ್ಟ್. ಅವರು ರಾಷ್ಟ್ರಪಿತ ಇದ್ದಾರೆ, ನೀವು ಮಹಾತ್ಮ ಗಾಂಧಿನ ಏನು ಎಲ್ಲಿ ಬೇಕಾದ್ರೆ ಹೋಗಿ ಹೆಸರು ಉಪಯೋಗಿಸೋದು ಬೇಡ ಅಂತೇಳಿ. ಆದ್ರೆ ಇವರು ತಂದಿದ್ದ ಹೆಸರು ಯಾವಾಗ ನರೇಗಾ 2009ರಲ್ಲಿ ಸ್ಟಾರ್ಟ್ ಆಗ್ತಕ್ಕಂಥದ್ದನ್ನ 2013ರಲ್ಲಿ ಈ ರಾಹುಲ್ ಬಾಬಾನ ನಕಲಿ ಗಾಂಧಿ ರಾಹುಲ್ ಬಾಬಾ ತಾನು ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಆಗೋದಕ್ಕೋಸ್ಕರವಾಗಿ ಆ ಹೆಸರನ್ನ ಮಹಾತ್ಮ ಗಾಂಧಿ ಅಂತ ಹೆಸರು ಸೇರಿಸ್ಕೊಂಡಿರ್ತಕ್ಕಂಥದ್ದು. ಇಂಥ ಕೀಳ್ಮಟ್ಟದ ರಾಜಕಾರಣಿಗಳು ಏನ್ ನಡೀತಾ ಇದೆ, ಯಾವ್ದು ಬಗ್ಗೆ ಹೋಗ್ತದೆ, ಒಬ್ಬ ವಿಕಸಿತ ಭಾರತದ ಗುರಿಯನ್ನು 2047 ಯಾವ ರೀತಿ ಹೋಗ್ಬೇಕು, ಪ್ರಪಂಚದಲ್ಲಿ ಯಾವ ರೀತಿ ಹೋಗ್ಬೇಕು, ನಮ್ಮ ಭಾರತ ದೇಶಕ್ಕೆ ಗೌರವ ಕೊಡ್ತಾರ ಇವತ್ತು ಆ ನಕಲಿ ಗಾಂಧಿಗಳೆಲ್ಲ ಸೇರ್ತಾ ಬಂದಿರ್ತಕ್ಕಂಥದ್ದು ಹಲವಾರು. ಹಿಂದೆ ತಮಗೆ ಯಾವ ರೀತಿ 100 ದಿವಸ ಇರ್ತಕ್ಕಂಥದ್ದು 125 ದಿವಸ ತಗೊಂಡಿರ್ತಕ್ಕಂಥದ್ದು ಕಾಮಗಾರಿಗಳನ್ನು ಮಾಡಿದ್ರು ಸುಮಾರು 10 ಹೋಗಬೇಕಾಗಿತ್ತು. ಇವತ್ತು ಒಂದು ಹೊಸ ಕಾಯ್ದೆಯಲ್ಲಿ ಏನ್ ತಗೊಂಡ್ರೆ 7 ದಿವಸದೊಳಗಾಗಿ ಬಯೋಮೆಟ್ರಿಕ್ ಪೇಮೆಂಟ್ ಹಾಕ್ಬೇಕು. ಆವಾಗ ಜಿಯೋ ಪೆನ್ಷನ್ ಅಂತ ಅವಾಗ ಬರೀ ಜಿಯೋ ಆಗ್ತಿತ್ತು. ಜಿಯೋ ಪೆನ್ಷನ್ ಅಂದ್ರೆ ಕೇವಲ 7 ದಿವಸದೊಳಗಾಗಿ ಅದು ಆಗಿರ್ತಕ್ಕಂಥ ವರ್ಗಗೂ ಮತ್ತು ವ್ಯಕ್ತಿಗೂ ಯಾರೇ ಹೆಸರು ತಗೊಳಕ್ ಬರಲ್ಲ. ಆ ಜಿಯೋ ಪೆನ್ಷನ್ ನಲ್ಲಿ ಪ್ರತಿಯೊಬ್ಬರಿಗೂ ಬಯೋಮೆಟ್ರಿಕ್ ಕೊಡ್ತಾರೆ. 7 ದಿವಸದೊಳಗೆ ಪೇಮೆಂಟ್ ಆಗಬೇಕು, ಆಗಿಲ್ಲ ಬಡ್ಡಿ ಸಮೇತ ಕಟ್ಟತಕ್ಕಂಥ ಕಾಯ್ದೆಯನ್ನು ಜಾರಿ ತಂದಿರ್ತಕ್ಕಂಥದ್ದು. ಇಂಥ ಹಲವಾರು ಕಾಯ್ದೆಗಳಲ್ಲಿ ಸುಧಾರಣೆ ತಂದ್ರೆ ಸುಮಾರು ಒಂದು 67 ಕಾಮಗಾರಿಗಳು ಅಷ್ಟೇ ತನಕ ಪಟ್ಟಿತ್ತು. ಇವತ್ತು ಸುಮಾರು 167 ಕಾಮಗಾರಿಗಳನ್ನು ತಗೋಬಹುದು.
ಭಾರತ ಈ ಜೀರಾಮ್ಜಿ ಇದರಲ್ಲಿ 167 ಕಾಮಗಾರಿಗಳನ್ನು ತಗೋಬಹುದು. ಅವಾಗ ಏನಂದ್ರೆ ಓದಿ ಮಣ್ಣು ತೆಗೆದು ಮಣ್ಣು ಮುಚ್ಚಲು, ಗುಂಡಿ ತೆಗೆದು ಗುಂಡಿ ಮುಚ್ಚಲಿತ್ತು. ಇವತ್ತು ಹಂಗಲ್ಲ. ಪ್ರತಿಯೊಂದು ಎಸ್ ಟಿ ಸಮಾಜಕ್ಕೆ ಮತ್ತು ಈ ಪ್ರೈವೇಟ್ ಭೂಮಿಗಳಿಗೂ ಸಮೇತ ಸಾರ್ವಜನಿಕ ಭೂಮಿಗಳಿಗೂ ಸಹ ತಮ್ಮ ಸ್ವಂತ ಯಾವುದೇ ಒಂದು ಭೂಮಿಯಲ್ಲಿ ಏನಾದ್ರು ಕಾಮಗಾರಿ ಮಾಡ್ಕೋಬೇಕಂತ ಹೇಳಿ ಸುಮಾರು 167 ಕಾಮಗಾರಿಗಳನ್ನ ಜಾರಿ ತಂದಿರ್ತಕ್ಕಂಥದ್ದು UPC ರಾಮ್ಜಿ ಯೋಜನೆ. ಇಂಥ ಕಾಮಗಾರಿಗಳನ್ನ ನಾವೆಲ್ಲರೂ ಯಾಕಂದ್ರೆ ಹಿಂದೆ ನಾವು ಅನಾಹುತ ಅನುಭವಿಸಿದ್ವಿ. ಅಟಲ್ ಬಿಹಾರಿ ವಾಜಪೇಯಿ ಹಲವಾರು ಕಾರ್ಯಕ್ರಮಗಳು ತಂದು ಜನರಿಗೆ ಮುಟ್ತಕ್ಕಂಥ ಕಾರ್ಯಕ್ರಮ ಮಾಡಿದ್ರು. ಅದು ನಾವು ಕಾರ್ಯಕರ್ತರಿಗೆ ಮತ್ತು ಮತದಾರ ಬಂಧುಗಳಿಗೆ ತಪ್ಪಿಸಕ್ಕಾಗಿದ್ದಿಲ್ಲ. ಆದ್ರೆ ಈ ರೀತಿ ಮತ್ತೆ ನಾವು ಮೊನ್ನೆ ಸರಿ ರಾಷ್ಟ್ರ ಸಮೇತ ಹಲವಾರು ಸ್ವಲ್ಪ ಇಂಡಿಯಾ ಗೌರ್ಮೆಂಟ್ ಸೀಟ್ ಕೈಗಾಗಬೇಕಂದ್ರೆ ನಾವು ಕಾರ್ಯಕರ್ತರಾದಂತವರು ಮತದಾರರಿಗೆ ಮತ್ತು ನಮಗೆ ಏನು ಪ್ರತಿ ಬೂತ್ ಮಟ್ಟಕ್ಕೆ ಕಳಿಸಬೇಕಾಗಿದೆ. ಈ ಕಾರ್ಯಕ್ರಮ ಬಗ್ಗೆ ಒಳ್ಳೆ ಅಭಿಪ್ರಾಯಗಳನ್ನು ತಿಳಿಸಬೇಕು. ಇವತ್ತು ಮಹಾತ್ಮ ಗಾಂಧೀಜಿಯಿಂದ ಎಲ್ಲಿ ನಾವು ಗೌರವ ಕೊಟ್ಟು ನಾವು ಕೊಟ್ಟಿಲ್ಲ. ಈಗ ನೋಡ್ಬೇಕು, ಒಂದ್ಸರಿ ಸಂವಿಧಾನ ಪುಸ್ತಕ ಮಾಡ್ತಾರೆ, ಅಂಬೇಡ್ಕರ್ ಹೆಸರು ಹೇಳ್ತಾರೆ. ಅಂಬೇಡ್ಕರ್ ಏನು ಅವಮಾನ ಮಾಡಿದ್ರು ಸಹ ಪ್ರಶ್ನೆ ಮಾಡಬೇಕಾಗಿತ್ತು. ಅವರು ಯಾವುದೇ ಒಂದು ಕಾರ್ಯಕ್ರಮ ಒಳ್ಳೆ ಅದ್ಭುತವಾದ ಕಾರ್ಯಕ್ರಮ, ಏನೋ ಒಂದು ಜನರಿಗೆ ಮುಟ್ಕೊಟ್ಟಂತ ಕಾರ್ಯಕ್ರಮ ಮಾಡ್ತಾ ಇದ್ರೆ ಅದು ನಮ್ಮ ನರೇಂದ್ರ ಮೋದಿ ಅವರು, ನಮ್ಮ ಭಾರತೀಯ ಜನತಾ ಪಕ್ಷ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್. ನಮ್ಮ ಮಂಡಲ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು ಮತ್ತು ನಮ್ಮ ಉಳಿರಾಜ್ ಇರ್ಬೋದು, ನಮ್ಮ ರಮೇಶ್ ಇರ್ಬೋದು, ಎಲ್ಲರ ಪ್ರಯತ್ನದಿಂದ ಎಲ್ಲ ಹೆಚ್ಚಿನ ಸಂಖ್ಯೆ ಡೆವಲಪ್ಮೆಂಟ್ ಭಾಗವಹಿಸಿದ್ರಿ. ಇನ್ನ ಹೆಚ್ಚಿನ ಮಟ್ಟದಲ್ಲಿ ತಮ್ಮ ತಮ್ಮ ಬೂತ್ಗಳಲ್ಲಿ ಹೋಗಿ ತಮ್ಮ ಹಳ್ಳಿಗಳಲ್ಲಿ UPC ರಾಮ್ಜಿ ಬಗ್ಗೆ ಕರಪತ್ರ ಕೊಡ್ತೀವಿ. ಅದ್ರ ಬಗ್ಗೆ ತಾವು ಓದಿ ತಪ್ಪ ಮನೆ ಕಂಡು ಎಲ್ಲರಿಗೂ ಸ್ವಲ್ಪ ಮನಮುಟ್ಟುವಂತೆ ಒಂದು ಕಾರ್ಯಕ್ರಮಗಳನ್ನ, ಯೋಜನೆಗಳನ್ನ ಅವ್ರಿಗೆ ತಿಳಿಸಿ ಇದನ್ನ ತಾವೆಲ್ಲರೂ ಸವಲತ್ತುಗಳನ್ನು ಪಡಿಬೇಕಂತ ಹೇಳಿ ನಮ್ಮ ಗ್ರಾಮೀಣ ಭಾಗದ ಜನರಿಗೆ ಮುಡಿಸ್ಬೇಕಂತ ಹೇಳ್ತಿದ್ರಿ. ಅದರ ಜೊತೆಗೆ ಏನು ನಮ್ಮ ರಾಜ್ಯದಲ್ಲಿ ಸಂಡೂರು ಪ್ರಪ್ರಥಮ ಸಲವಾಗಿ 2ನೇ ಬಾರಿಗೆ 3ನೇ ಒಂದು ಸ್ಥಾನವನ್ನು ರಾಜ್ಯಕ್ಕೆ ಪಡೆದುಕೊಂಡಿದೆ. ಹಾಗಾಗಿ ನಮ್ಮೆಲ್ಲ ಕಾರ್ಯಕರ್ತರಿಗೆ ಅದ್ರ ಜೊತೆಗೆ ನಮ್ಮ ಜಿಲ್ಲಾಧ್ಯಕ್ಷರು BL2 ಮಾಡಲೇಬೇಕಂತಂದ್ರು ಸ್ವಲ್ಪ ಕಾರಣಾಂತರಗಳು ನಿಧಾನ ತಡವಾಗಿತ್ತು. ಅವರನ್ನ ಕ್ಷಮೆ ಕೇಳ್ತಾ ನಮ್ಮ ಮಂಡಲದರ್ಶಿಗಳು, ಪ್ರಧಾನ ಕಾರ್ಯದರ್ಶಿಗಳು, ವ್ಯಕ್ತಿಗಳಿರ್ತಕ್ಕಂಥ ಮುಖಂಡರುಗಳು ಮತ್ತೆ ಮುಂಬಾದಕ ಎಲ್ಲ ಮುಖಂಡರುಗಳು BL2 ಸಂಪೂರ್ಣವಾಗಿ ಮುಗಿಸಿದ್ರೆ ಅಂತ ಹೇಳಕ್ ನಾನು ಇಷ್ಟಪಡ್ತಾ ಇದ್ದೀನಿ. ಯಾಕಂದ್ರೆ BL2 ಅಂತಂದ್ರೆ ಪ್ರತಿ ಬೂತಲ್ಲಿ ಒಂದು ಜವಾಬ್ದಾರಿ ಬಹಳ ಇರ್ತದೆ. SIR ಏನು ನಕಲಿ ಓಟುಗಳನ್ನ ಸೃಷ್ಟಿ ಮಾಡಿಕೊಂಡು ಇವತ್ತೇನು ಕಾಂಗ್ರೆಸ್ನವರು ಪ್ರತಿ ಸಲ ಪ್ರತಿಯೊಂದು ಕ್ಷೇತ್ರದ 10 ರಿಂದ 15,000 ಮತಗಳನ್ನ ಹೆಚ್ಚು ಮಾಡಿ ಗೆಲ್ತಕ್ಕಂಥ, ಮೋಸದಿಂದ ಗೆಲ್ತಕ್ಕಂಥ ಕೆಲಸ ಮಾಡ್ತಿದೆ. ನಮ್ಮ ಬೂತಲ್ಲಿ ಇರ್ತಕ್ಕಂಥ BL2ಗಳು ಪ್ರತಿ ಬೂತಿಗೆ ಹೋಗಿ ಯಾರ್ಯಾರು ಓಟ್ಗಳಲ್ಲಿ ಎಕ್ಸ್ಟ್ರಾ ಯಾರ್ಯಾರು ಸೇರಿಸಿದೆ, 1 to double ಯಾರಾಗಿದೆ, ಅದರಲ್ಲಿ ಕೆಲವು ಹೈಯೆಸ್ಟ್ ಒಂದೊಂದು ಕುಟುಂಬದ 4 ಓಟ್ಗಳು ಡಮ್ಮಿ ಕ್ಯಾಂಡಿಡೇಟ್ ಬಂದಿರುತ್ತೆ ಮಾತ್ರ ಗೊತ್ತಾಗಲ್ಲ. ಅದನ್ನೆಲ್ಲ ತಾವು ಮನೆಗಂಡು ಅದನ್ನೆಲ್ಲ ಹುಡುಕಿ ತಾವು ಅದನ್ನ ಮಾಹಿತಿ ಕೊಟ್ಟಪ್ಪ ಅಂತಂದ್ರೆ ನಮ್ಮ ಅಜ್ಜಿನವರು ನಿಮ್ಗೆ ಏನ್ ಬೇಕಾದ ಸಹಕಾರ ಕೊಡ್ತಾರೆ. ಅದನ್ನ ಡಿಲೀಟ್ ಮಾಡ್ತಕ್ಕಂಥ ಕೆಲಸ ನಾವು ಮಾಡಬೇಕು. ಮತ್ತೆ ಯಾರೆಲ್ಲ 18 ವರ್ಷದಲ್ಲಿ ಯುವಕರು ಹೊಸದಾಗಿ ಅವ್ರ ಮತ ಒಂದು ಸೇರ್ಪಡೆ ಮಾಡಿರೋದಿಲ್ಲ, ಅದನ್ನ ಸೇರ್ಪಡೆ ಮಾಡ್ತಕ್ಕಂಥ ಕೆಲಸಗಳು ಕೂಡ. ಯಾಕಂದ್ರೆ ಯುವಕರು ಮತ್ತೆ ಕೆಲವರು ಹಳ್ಳಿಗಳಲ್ಲಿ ಕೆಲವರು ರೈತರು ಅವರ ಕೆಲಸದಲ್ಲಿ ಬಿಜಿ ಆಗಿರ್ತಾರೆ, ಕೆಲವು ಕಾರ್ಯಕ್ರಮಗಳಲ್ಲಿ ಅವರ ಫ್ಯಾಕ್ಟ್ರಿ ಹೋಗೋದ್ರಿಂದ ಬಿಜಿ ಆಗಿರ್ತಾರೆ. ತಾವು ಅದನ್ನು ಹುಡುಕಿಯಾಡಿ ಫಾರಂ ನಂಬರ್ ಸೈನ್ ಮಾಡ್ಕೊಂಡು ಮತದಾರ ಪಟ್ಟಿಯನ್ನು ಸೇರ್ಪಡೆ ಮಾಡಿಸುವಂತ ಕೆಲಸ ತಾವೆಲ್ಲ ಮಾಡಬೇಕು. ಇನ್ನು ಉಳಿದಂತೆ ಮುಂದಿನ ದಿನಗಳಲ್ಲಿ ತಾಲೂಕು ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ಚುನಾವಣೆ ಬರುತ್ತೆ. ತಾವೆಲ್ಲರೂ ಮತ್ತೆ ಪುರಸಭೆ ಚುನಾವಣೆ ಕೂಡ ಬರುತ್ತೆ. ಸಂಡೂರು ಪುರಸಭೆ ಮತ್ತೆ ನಮ್ಮ ಕುರೆಗುಪ್ಪ, ಆಮೇಲೆ ಕುಡ್ತಿನಿ ಪಟ್ಟಣ ಪಂಚಾಯತಿ ಇವೆಲ್ಲ ಎಲೆಕ್ಷನ್ ಬರೋದ್ರಿಂದ ಹೆಚ್ಚಿನ ಮಟ್ಟದಲ್ಲಿ ಸಂಘಟನೆ ತಾವೆಲ್ಲ ತೊಡಗಿಕೊಂಡು ತಮಗೇನು ಪಾರ್ಟಿ ಜವಾಬ್ದಾರಿ ನೀಡುತ್ತೆ. ಕೆಲವರು ಇನ್ನ ಜವಾಬ್ದಾರಿ ಯಾರ್ಯಾರು ಅವ್ರಿಗಿನ್ನ, ಯಾಕಂದ್ರೆ ನಮ್ಮ ಜಿಲ್ಲಾಧ್ಯಕ್ಷರು ಅವ್ರಿಗೆ ಅನುಮತಿ ಕೊಟ್ಟಿದ್ದಾರೆ, ಇನ್ಮೇಲೆ ಕೊಡ್ತಾರೆ ಮೋರ್ಚಾ ಅಧ್ಯಕ್ಷರು. ಪಾರ್ಟಿ ಯಾರಿಗೂ ಜವಾಬ್ದಾರಿ ಇಲ್ಲ ಅಂತ ಎಲ್ಲರಿಗೂ ಜವಾಬ್ದಾರಿ ಕೊಡುವಂತದ್ದೇ ಜಿಲ್ಲಾಧ್ಯಕ್ಷರು ಮತ್ತು ಮಂಡಲಾಧ್ಯಕ್ಷರು ಮಾತಾಡಿದ್ದಾರೆ. ಹಂಗಾಗಿ ಪಾರ್ಟಿಯಲ್ಲಿ ಯಾರ್ಯಾರು ಇನ್ನ ನಾವು ಹೆಚ್ಚಿನ ಮಟ್ಟದಲ್ಲಿ ನಾವು ಸಂಘಟನೆ ನಾವು ಪ್ರವಾಸ ಮಾಡಲಿಕ್ಕೆ ಸಮಯ ಕೊಡ್ತೀವಿ, ಸಂಘಟನೆ ಮಾಡ್ತೀವಿ ಅಂತ ಹೇಳೋದು ಅವರು ಮುಲಾಜಿನಲ್ಲೇ ಜಿಲ್ಲಾಧ್ಯಕ್ಷರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು, ಮಂಡಲಾಧ್ಯಕ್ಷರು ಕಾಂಟ್ಯಾಕ್ಟ್ ಮಾಡ್ಬೋದು, ಅಥವಾ ವೇದಿಕೆಯಲ್ಲಿ ಇರ್ತಕ್ಕಂಥ ನಾವೆಲ್ಲರೂ ಕಾಂಟ್ಯಾಕ್ಟ್ ನಾವು ಮಾಡಿ ಎಲ್ಲರಿಗೂ ಸಂಘಟನೆಯಲ್ಲಿ ಪಾರ್ಟಿಯಲ್ಲಿ ಸೇವೆ ಮಾಡಲಿಕ್ಕೆ ಒಂದು ಅವಕಾಶ ಸಿಗ್ತದೆ ಅಂತಂದು ಹೇಳಿ ಆದಷ್ಟು ಬೇಗನೆ ಮುಂದಿನ ತಿಂಗಳು ಅಂದ್ರೆ ಮಾರ್ಚ್ 1ನೇ ವಾರದಲ್ಲಿ ಇಲ್ಲಿ ಸುಸಜ್ಜಿತವಾಗಿ ಒಂದು ಪಾರ್ಟಿ ಆಫೀಸನ್ನ ನಿರ್ಮಾಣ ಮಾಡ್ತಾ ಅಂತ ಹೇಳಿದ್ರೆ ಈಗ ಆಲ್ರೆಡಿ ಕಾಮಗಾರಿ ಮುಗಿಯಂತ ಬಂದಿದೆ. ಆ ಕಡೆ ಬಂದಿರ್ತಕ್ಕಂಥ ನಮ್ಮೆಲ್ಲ, ಯಾಕಂದ್ರೆ ಚಿಕ್ಕ ವಯಸ್ಸಿಂದ ಮೊದಲಿಂದಲೂ ನಾವು ನೋಡ್ತಾ ಇದ್ದೆ ಸೊಂಡೂರಲ್ಲಿ ಪಾರ್ಟಿ ಆಫೀಸ್ ಇಲ್ಲ ಅಂತಂದ್ರೆ ಆ ಕೊಡಗು ಇನ್ಮೇಲೆ ಶಾಶ್ವತವಾಗಿ ಮುಚ್ಚಿ ಹೋಗುತ್ತೆ. ಅದ್ದೂರಿಯಾಗಿ ನಾನು ನಮ್ಮ ರಾಜ್ಯಾಧ್ಯಕ್ಷರು ವಿಜೇಂದ್ರನ ಜೊತೆ ಕೂಡ ಮಾತಾಡಿದ್ದೀನಿ. ಮತ್ತೆ ನಮ್ಮ ಜಿಲ್ಲಾಧ್ಯಕ್ಷರ ಸಮ್ಮುಖದಲ್ಲಿ ಚರ್ಚೆ ಮಾಡಿ ಮಂಡಲಾಧ್ಯಕ್ಷರು ನಾವು ನಮ್ಮ
ಮಂಕಣ್ಣ, ರಾಮಕೃಷ್ಣ ಅವರು, ಸುರೇಶನೆಲ್ಲ ಕರೆದು ಮಾತಾಡಿ, ಜನಾರ್ದನ್ ರೆಡ್ಡಿ ಅಣ್ಣನವರು, ರಾಮುಲಣ್ಣನವರು ಮತ್ತೆ ವಿಜಯೇಂದ್ರ ಅವರು ಮತ್ತೆ ಎಲ್ಲರನ್ನು ಕರೆದುಕೊಂಡು ಮುಂದಿನ ತಿಂಗಳು 1ನೇ ವಾರ ಮತ್ತು 2ನೇ ವಾರದಲ್ಲಿ ಹತ್ತಿರವಾಗಿ ಒಂದು ಪಾರ್ಟಿ ಕಚೇರಿಯನ್ನು ಓಪನ್ ಮಾಡಿ ಸೊಂಡೂರಲ್ಲಿ ಒಂದು ಭಾರತೀಯ ಜನತಾ ಪಕ್ಷದ ಇತಿಹಾಸ ಸೃಷ್ಟಿ ಮಾಡ್ತೀವಿ ಅಂತ ಹೇಳಕ್ಕೆ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಇವತ್ತು ಪತ್ರಿಕಾ ಮಾಧ್ಯಮದಲ್ಲಿ ಮುಖಾಂತರ ತಿಳಿಸೋದೇನಂತಂದ್ರೆ, ಏನು ಸಂತೋಷ್ ಲಾಡ್ ತುಕಾರಾಮ್ ಅವರು 60 ವರ್ಷದಿಂದ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಹೆಂಗ ಆಡಳಿತ ಮಾಡ್ಕೊಂತ ಬಂದ್ರು, ಅತಿಯಾಗಿ ದೀಪ ಉರಿಬೇಕಾದ್ರೆ ಆರತಿ ಹೆಚ್ಚಾಗುತ್ತೆ. ಆ ರೀತಿ 60-70 ವರ್ಷದಿಂದ ಆಡಳಿತ ಮಾಡ್ಕೊಂತ ಬಂದರು. ಇವತ್ತು ಗಾಂಧಿ ಕುಟುಂಬನೇ ಸರ್ವನಾಶವಾಗಿದೆ. ಅದೇ ರೀತಿ ಸೊಂಡೂರಲ್ಲಿ ಏನು ಒಳಗಡೆನೆ ಒಂದು ರೀತಿ ಹೊರಗಡೆನೆ ಒಂದು ರೀತಿ ಗೋಮುಖ ವ್ಯಾಘ್ರದ ಮಕ್ಕಳನ್ನು ಓದಿಕೊಂಡಿರ್ತಕ್ಕಂಥ ತುಕಾರಾಮ್ ಸಂತೋಷ್ ಲಾಡರ ಆಡಳಿತ ಇನ್ನು ಕೇವಲ 1 ವರ್ಷ ಇರ್ತದೆ. ಹಾಗಾಗಿ ಅವ್ರು ಏನು ಮಾಡಬೇಕು, ಅವ್ರ ಇಂಪಾರ್ಟೆಂಟ್ ಏನು ಮಾಡಬೇಕು, 1 ವರ್ಷ ಒಳಗಡೆ ಅವ್ರು ಮಾಡ್ಕೋಬೇಕು. ಇನ್ನು 1 ವರ್ಷ ಆದ್ಮೇಲೆ ಇಲ್ಲಿ ಕುಂತಿರ್ತಕ್ಕಂಥ ಎಲ್ಲ ನಮ್ಮ ಭಾರತೀಯ ಜನತಾ ಪಕ್ಷದ ಮುಖಂಡರ ಆಡಳಿತ ಅಂತ ಹೇಳಕ್ ನಾನು ಇಷ್ಟಪಡ್ತಾ ಇದ್ದೇನೆ. ಅವ್ರೇನಿಲ್ಲ, ಸುಮ್ಮನೆ ಏನೋ ಒಂದು ಹೇಳ್ಕೊಂತ ಹೋಗಿ ನಮ್ಮನ್ನ ಗೊತ್ತಿಗೆ ತಪ್ಸಕ್ ಹೋಗ್ತದ್ರ. ನಮಗೆ ವಿಚಾರಧಾರೆಗಳು ಗೊತ್ತಿದ್ದಾಗ ಮಾತ್ರ ನಾವು ಕಾಂಗ್ರೆಸ್ನವ್ರನ್ನ ಅವ್ರು ಕೇಳ್ತಕ್ಕಂಥ ಕ್ವಶನ್ಸ್ ಆನ್ಸರ್ ಮಾಡ್ತಕ್ಕಂಥ ಶಕ್ತಿ ಬರುತ್ತೆ. ಇದೆಲ್ಲ ಕಾರ್ಯಾಗಾರ ಮಾಡೋ ಉದ್ದೇಶ ಅಷ್ಟೇನೆ. ನಿಮಗೆ ಇಲ್ಲಿರ್ತಕ್ಕಂಥವ್ರಿಗೆ ಎಲ್ಲರಿಗೂ ಕೇಳೋದೇನಪ್ಪ ಅಂತಂದ್ರೆ, ಈ ಸ್ಕೀಮ್ ಬಗ್ಗೆ ಅತಿ ಹೆಚ್ಚು ನಾವು ಪ್ರತಿಯೊಂದು ನಾವೆಲ್ಲ ಕಟ್ಟೆ ಮೇಲೆ ಕುಂತಿರ್ಲಿ, ಇಲ್ಲ ನಾವು ಹಾಗೆ ಇದ್ದಾಗ ಇದ್ರ ಬಗ್ಗೆ ತಿಳಿಸ್ಬೇಕನ್ನೋದು ನಮ್ಮಿಂದ ಆಗ್ಬೇಕು. ಅವಾಗ ಈ ಕಾರ್ಯಕ್ರಮದ ರೂಪುರೇಷೆ ಏನಾಗ್ತದೆ ಅಂತ ನಮ್ಗೆ ಗೊತ್ತಾಗ್ತದೆ. ಇವಾಗ ಅಶೋಕಣ್ಣ ಹೇಳಿದ್ರು 92,000 ಕೋಟಿ ಎಲ್ಲಿಯೋ ಕುಡಿ ತೆಗೆದು ಎಲ್ಲೋ ಇದು ಮಾಡ್ತಕ್ಕಂಥದ್ದು. ಇದು ಆ ಥರ ಆಗ್ಬಾರ್ದ ದೃಷ್ಟಿಕೋನಕ್ಕೆ ಇದಕ್ಕೆ GPRS ಮುಖಾಂತರ ಅಲ್ಲಿರ್ತಕ್ಕಂಥ ಏನು ವೇತನಗಳು ಸರಿಯಾಗಿ ಮುಟ್ಟಬೇಕು ಮತ್ತೆ ಅಲ್ಲಿ ಯಾವ ಟೈಮಲ್ಲಿ ಕೆಲಸ ನಡೀಬೇಕು, ಆ ಕೆಲಸ ಆಗುತ್ತಾ ಇಲ್ಲ ಅಂತಕ್ಕಂಥ ದೃಷ್ಟಿಕೋನಕ್ಕೆ ಇದನ್ನ ಈ ಸ್ಕೀಮ್ ತಂದ್ರು. ಅದ್ರಾಗ ಮೇಜರ್ ಆಗಿ ಈ ಸ್ಕೀಮು ಅತಿ ಹೆಚ್ಚು ಕರ್ನಾಟಕದಲ್ಲಿ ವಿಫಲತೆ ಬಹಳ ಆಗಿತ್ತು. ನಿಮ್ಗೆ ಗೊತ್ತಿರಲಿಲ್ಲ, ಇವತ್ತು ಮತದಾರ ಚೋರಿ ಆಗಿರ್ತಕ್ಕಂಥದ್ದು ಗುಲ್ಬರ್ಗ ಡಿಸ್ಟಿಕ್ ಅಲ್ಲಿ ಆಗ್ತಿರ್ತಕ್ಕಂಥದ್ದು ಎಲ್ಲರಿಗೆ ಅದನ್ನ ದೊಡ್ಡ ಹೈಲೈಟ್ ಮಾಡಿದ್ರು. ಯಾರೋ ನಮ್ಮ ಕಳ್ಳ ಗಾಂಧಿ ಕುಟುಂಬ ಇವತ್ತು ಅದೇ ಕಾನ್ಸ್ಟಿಟ್ಯೂನ್ಸಿ ಅಲ್ಲಿ ಇವತ್ತು ರೋಜ್ಗಾರ್ ಯೋಜನೆ, ಒಬ್ಬರು ಮಹಿಳೆ ದುಡ್ಡು ತಗೊಳ್ಳೋಕ್ಕಾಗಿ ಅವ್ರು ಸೀರೆ ಉಟ್ಕೊಂಡು ಹೋಗಿ ಡ್ರಾ ಮಾಡಿರ್ತಕ್ಕಂಥದ್ದು ಇತಿಹಾಸ ಇದೆ. ಇವೆಲ್ಲ ನೋಡಿದಾಗ ಏನಾಗ್ತದಂದ್ರೆ, ಇವತ್ತು ಈ ತರ ಸ್ಕೀಮ್ ಬರದೇ ಇದ್ರೆ ಮುಂದೊಂದು ದಿನ ಆ ಸರ್ಕಾರದಿಂದ ಬರ್ತಕ್ಕಂಥ ಅನುದಾನ ಸರಿಯಾಗಿ ಯಾರಿಗೆ ಮುಟ್ಟದೇ ಇದೆ. ಯಾರ್ಯಾರೋ ತಗೊಂಡು ಏನೇನು ಆಗ್ತದೆ ಅದು ನೀವು ಇಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯತ್ ಸದಸ್ಯರು ಬಹಳಷ್ಟು ಜನ ಇದ್ರೆ ಅದ್ರ ಮೇಲೆ ಗೊತ್ತಿರುತ್ತೆ. ಹಂಗಾಗಿ ಈ ಒಂದು ಸ್ಕೀಮ್ ಬಗ್ಗೆ ಇವತ್ತು ಈ ಕಾರ್ಯಾಗಾರ ಕರೆ ಉದ್ದೇಶ ಏನಪ್ಪಾ ಅಂತಂದ್ರೆ, ಇದ್ರ ಬಗ್ಗೆ ಅಪಪ್ರಚಾರ ಸಖತ್ತು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನವರು. ಏನೆಲ್ಲ ಅಪಪ್ರಚಾರ ಮಾಡ್ತಾ ಇದಾರೆ ಅಂತಂದ್ರೆ, ಇದನ್ನ ಮಹಾತ್ಮ ಗಾಂಧಿ ಹೆಸರು ತೆಗೆದುಬಿಟ್ರು, ಮಹಾತ್ಮ ಗಾಂಧೀಜಿಗೆ ವಿರುದ್ಧ ಇರ್ತಕ್ಕಂಥದ್ದು ಬಿಜೆಪಿ ಜನತಾ ಪಾರ್ಟಿ ಅಂತಕ್ಕಂಥದ್ದು ಅವ್ರು ದೊಡ್ಡ ಒಂದು ಆಪಾದನೆ. ನಿಮಗೆಲ್ಲ ಗೊತ್ತಿರಲಿ, 454 ಸಂಸ್ಥೆಗಳಿಗೆ ಕಳ್ಳ ಗಾಂಧಿಗಳ ಹೆಸರಿದೆ. ಅವರಿಗೆ ಅವಾಗ ತಮ್ಮ ಮನೆತನದ ಹೆಸರು ಇಡಾಗ ಯಾವುದೇ ಕಾರಣಕ್ಕೂ ಮಹಾತ್ಮ ಗಾಂಧಿ ನೆನಪು ಬರಲಿಲ್ಲ. ಆದ್ರೆ ನಾವು ಏನಾದ್ರು ಮಾಡಕ್ ಹೋದ್ರೆ ಅದಕ್ಕೆ ಮಹಾತ್ಮ ಗಾಂಧೀಜಿ ಬಿಟ್ರು, ಅದು ಬಿಟ್ರು, ಇದು ಬಿಟ್ರು ದೊಡ್ಡ ಇದನ್ನ ಹೇಳ್ತಾರೆ. ನಿಮಗೆ ಗೊತ್ತಿರಲಿ, ಯಾರು ಈಗ ಈ ವಿಧೇಯಕಕ್ಕೆ ಅವ್ರು ವಿರೋಧ ಇಲ್ಲ. ಅವ್ರು ವಿರೋಧ ಇರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ, ಓನ್ಲಿ ಒಂದು ಗಾಂಧಿ ಅನ್ನೋ ಒಂದು ಹೆಸರಿಗೆ. ಅದಕ್ಕಿಂತ ಮೇಲಾಗಿ ಏನಪ್ಪಾ ಅಂದ್ರೆ ದೊಡ್ಡ ವಿರೋಧ ಅಂತಂದ್ರೆ ರಾಮನ ಹೆಸರು ತಂದಿ ಅಂತಕ್ಕಂಥದ್ದು. ಕಾಂಗ್ರೆಸ್ನಲ್ಲಿ ರಾಮನ ಹೆಸರು ಅವ್ರಿಗೆ ಆಗದೇ ಇಲ್ಲ. ಅವ್ರಿಗೇನಂದ್ರೆ ಚೋಳ್ಗಡ್ದಂಗೆ ಆಗುತ್ತೆ ರಾಮನ ಹೆಸರು ಹೇಳ್ಬಿಟ್ರೆ. ರಾಮನ್ನ ನೀವು ದೇವಸ್ಥಾನ ಕಟ್ಬೇಕಾದ್ರೆ ನಾನು 40 ವರ್ಷದ ಹಿಂದೆ ಹೇಳ್ತಿದ್ದೇನೆ. ಅವಾಗ ಯಾವಾಗ ಚಿತ್ತರಂಜನ್ ದೇಶಪಾಂಡೆ ಅವರೆಲ್ಲ ಇದ್ರು, ಆ ಟೈಮಲ್ಲಿ ನಾವು ಸಕ್ರಿಯ RSS ಕಾರ್ಯಕರ್ತರಾಗಿ ಕೆಲಸ ಮಾಡಿದ್ರು. ಅದು ಹಿಂದಿನ ಬಿಟ್ಟು ಈಗ VBG ರಾಮ್ಜಿ ಬಗ್ಗೆ ಒಂದು ಹೊಸ ಕೇಂದ್ರ ಸರ್ಕಾರದವರು ಒಂದು ಹೊಸ ಸ್ಕೀಮ್ನ ಜಾರಿ ತಂದಿದ್ದಾರೆ. ಅದು ಹಿಂದೆ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಅಂತೇಳಿ, ಅದು ಮನ್ರೇಗಾ ಅಂತ ಹೇಳ್ತಿದ್ರು. ಅದು ಶಾರ್ಟ್ ಫಾರ್ಮ್ನಲ್ಲಿ ಮನ್ರೇಗಾ ಅಥವಾ ನರೇಗಾನು ಅಂತ ಹೇಳ್ತಾರೆ. ಮನ್ರೇಗಾ ಅಂದರೆ ಮಹಾತ್ಮ ಗಾಂಧಿ ಗ್ಯಾರಂಟಿ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್ ಅದು ನರೇಗಾ ಅಂದರೆ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಸ್ಕೀಮು. ಈ ಎರಡು ಯೋಜನೆ, ಈ
ಈ ಎರಡು ಯೋಜನೆಗಳು ಈಗ ಬದಲಾವಾಗಿ ವಿಬಿಜಿ ರಾಮ್ಜಿ ಅಂತಿದೆ. ಇದು ಮೊದಲನೇದಾಗಿ ಕೆಲವರಿಗೆ ರಾಮ್ಜಿ ಅಂದ್ರೆ ಅವರಿಗೆ ಆ ಹೆಸರೇ ಸ್ವಲ್ಪ ಸುತ್ತದ ಅವರಿಗೆ ಆ ಥರ ಇದೆ. ನಾನು ಹಿಂದೆ ಕೆಲಸ ಮಾಡುವಾಗ ಈ ಉದ್ಯೋಗ ಖಾತ್ರಿ ಯೋಜನೆದು ಕೆಲವೊಂದು ಹೇಳ್ತೀನಿ ನಿಮಗೆ. 2013ರಲ್ಲಿ ಲೆಕ್ಕ ಪರಿಶೋಧಕರು ಮತ್ತು ಈ CAG ಅಂತ ಹೇಳ್ತಾರೆ, ಕಾಂಟ್ರೋಲರ್ ಅಂಡ್ ಆಡಿಟ್ ಜನರಲ್, ಇವರು 2013ರಲ್ಲೇ ರಿಪೋರ್ಟ್ ಕೊಟ್ಟಿದ್ದಾರೆ. ಅವರ 7ನೇ ವರದಿಯಲ್ಲಿ ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ. ಆ ರಿಪೋರ್ಟ್ ಅಲ್ಲಿ ಏನ್ ಹೇಳ್ತಂದ್ರೆ, ಈ ನರೇಗಾ ಯೋಜನೆಯಲ್ಲಿ ಮಾಡಿದಂತ ಕೆಲಸಗಳೆಲ್ಲ ಕೆಲಸಗಳು ಫ್ರಾಡ್ ಇದೆ, ಅದು ಯಾವುದೂ ಸರಿಯಾಗಿ ಕೆಲಸ ಆಗಿಲ್ಲ, ಅದರಲ್ಲಿ ಸಾವಿರಾರು ಕೋಟಿಗಳಷ್ಟು ಅಕ್ರಮ ನಡೆದಿದೆ ಅಂತೇಳಿ ಆಗಲೇ ಹೇಳಿದ್ದಾರೆ. ಒಂದು ಕೃಷಿ ಹೊಂಡ ಅಂತ ಹೇಳ್ತಾರೆ, ಅಲ್ಲಿ ಹೋದ್ರೆ ಕೃಷಿ ಹೊಂಡ ಇರೋದಿಲ್ಲ. ಅಲ್ಲಿ ಯಾವುದೋ ಒಂದು ಬದು ಕಟ್ಟೋದು ಅಂತ ಹೇಳ್ತಾರೆ, ಅಲ್ಲಿ ಬದು ಇರೋದಿಲ್ಲ. ಒಂದೇ ವರ್ಕ್. ನಾನು ಒಂದು ಕೆರೆ ನೋಡಿದ್ದೇನೆ, ಕೆರೆಯಲ್ಲಿ ಹೂಳೆತ್ತದ ಒಂದು ಕಾರ್ಯಕ್ರಮ. ಆ ಕೆರೆಯಲ್ಲಿ ನೀರು ಯಾವತ್ತು 365 ದಿವಸ ನೀರು ಇರ್ತದೆ. ಆದ್ರೆ ಆ ಕೆರೆಯಲ್ಲಿ ಅವರು ಸತತವಾಗಿ ಪ್ರತಿ ವರ್ಷ ಹೂಳೆತ್ತಿದ್ದಾರೆ. ನೀರಿದ್ದಾಗ ಹೂಳೆತ್ತಕ್ಕಾಗುತ್ತೆ. ಇನ್ನೊಂದು ಕೆರೆ ಅದು ಯಾವಾಗ ನೀರೇ ಇರೋದಿಲ್ಲ, ಅಲ್ಲಿ ಪ್ರತಿ ವರ್ಷ ಒಂದು 7-8 ವರ್ಷ ಅದರಲ್ಲಿ ನೀರು ತೆಗೆದಿದ್ದಾರೆ, ಹೂಳೆತ್ತಿದ್ದಾರೆ. ಬಟ್ ಅಲ್ಲಿ ಹೋದ್ರೆ ಯಾವುದೋ ಒಂದು ಕೆಲಸನೇ ಆಗಿಲ್ಲ. ನರೇಗಾದಲ್ಲಿ ಏನಿದೆ ಅಂದ್ರೆ 60-40 ಅನುಪಾತದಲ್ಲಿ ಕೆಲಸ ಆಗ್ಬೇಕಂತಿದೆ. 60-40 ಅಂದ್ರೆ 60 ನೀವು ಲೇಬರ್ಗೆ ಕೂಲಿ ಕಾರ್ಮಿಕರಿಗೆ ಕೆಲಸ ಕೊಡಬೇಕು, 40% ಅದಕ್ಕೆ ಸಂಬಂಧಪಟ್ಟ ಮೆಟೀರಿಯಲ್ಗೆ ಕೊಡಬೇಕಂತಿದೆ. ಇದು ಜನರಲ್ ಆಗಿ भारत माता की भारत